ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೋಡ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ರಿಯಲ್ಮಿ 7 ಫೋನ್ ಇರುವಂಥದ್ದು. ಈ ಒಂದು ರಿಯಲ್ಮಿ ಸೀರೀಸ್ ಏನಿದೆ, ಇದು ರಿಯಲ್ಮಿಯ ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂಥದ್ದು. ತುಂಬ ಜಾಸ್ತಿ ಫೋನನ್ನು ಈ ಒಂದು ರಿಯಲ್ಮಿ ಸೀರೀಸಲ್ಲಿ ಸೇಲ್ ಮಾಡ್ತಾರೆ. ಈ ಒಂದು ರಿಯಲ್ಮಿ 7 ಏನಿದೆ, ಇದು ಇವತ್ತು ಲಾಂಚ್ ಆಗ್ತಿರುವಂಥದ್ದು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಇನ್ನೂ ಪ್ರೈಸ್ ರಿವೀಲ್ ಆಗಿಲ್ಲ. ನನಗನ್ನಿಸ್ದಂಗೆ ಒಂದು ಫೋನು ಸುಮಾರು 16,000 to 17,000 ಒಳಗೆ ಲಾಂಚ್ ಆಗ್ಬೋದಾ ಅಂತ ನನಗೆ ಅನ್ಸುತ್ತೆ. ಇನ್ನು ಕನ್ಫರ್ಮೇಷನ್ ಇಲ್ಲ, ನನಗೆ ಗೆಸ್ಸಿದು 16,000 to 17,000 ಅಂತ. ಡಿಸ್ಕ್ರಿಪ್ಷನ್ ಹಾಕ್ತೀನಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಈ ಒಂದು ರಿಯಲ್ಮಿ 7 ನಾನು ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ. ಒಂದು ಫೋನ್ ನಾವು ಈ ಒಂದು ಪ್ರೈಸ್ ರೇಂಜಲ್ಲಿ ಒಂದು ವೇಳೆ ಲಾಂಚ್ ಆಯಿತು ಅಂತಂದರೆ ಪರ್ಚೇಸ್ ಮಾಡ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ಮೊದಲನೇ ಬಾರಿಗೆ ಈ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಸಲ್ಮಾನ್ ಖಾನ್ ಅವರ ಫೋಟೋವನ್ನು ಮುಂಗಡೆ ಹಾಕಿದ್ದಾರೆ. ಸೊ ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಇನ್ನು ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ರೆ. ಈ ಒಂದು ಸಣ್ಣ ಬಾಕ್ಸ್ ಒಳಗೆ ನಿಮಗೆ ಈ ಒಂದು ಟ್ರಾನ್ಸ್ಪರೆಂಟ್ TPU ಕವರ್, ಬ್ಯಾಕ್ ಕವರ್ ನಿಮಗೆ ನೀಡ್ತಾ ಇರುವಂಥದ್ದು ಮತ್ತು ಯೂಸರ್ ಮ್ಯಾನ್ಯಲ್ ಸ್ಟಾರ್ಟ್ ಗೈಡ್ ಎಲ್ಲ ಇರುವಂಥದ್ದು. ಜೊತೆಗೆ ನಿಮಗೆ ಇದರಲ್ಲಿ ಸಿಮ್ ಎಜೆಕ್ಟರ್ ಪಿನ್ನ ಸಹ ನೀಡಿರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಡೈರೆಕ್ಟಾಗಿ ಅದನ್ನು ಬಿಟ್ಟರೆ ಗಮನಿಸ್ತಾ ಇದ್ದೀರಾ ನಿಮಗೆ ಈ ಒಂದು ಫೋನ್ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನನ್ನು ಪಕ್ಕಕ್ಕಿಟ್ಟು ಬೇರೆ ಏನೆಲ್ಲ ಇದೆ ಅಂತ ಚೆಕ್ ಮಾಡೋದಾದ್ರೆ ಗಮನಿಸ್ತಾ ಇದ್ರೆ ಕೆಳಗಡೆ ನಿಮಗೆ ಈ ಒಂದು 30 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಬಾಕ್ಸ್ಗಳು ನೀಡಿರುವಂಥದ್ದು ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿಮಗೆ ಒಂದು ಬಾಕ್ಸ್ ಒಳಗೆ USB Type-C ಕೇಬಲ್ ಸಿಗ್ತಾ ಇರುವಂಥದ್ದು. Type-A ಇಂದ Type-C ಒಂದು ಒಳ್ಳೆ ವಿಷಯ ಗೊತ್ತಾಗ್ತಿರುವಂಥದ್ದು. ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇದೆ ಅಂತ. ಇದರ ನಂತರ ನೋಡ್ತಾ ಇದ್ರೆ ಒಂದು ಫೋನ್ ನಿಮಗೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಮೇಜರ್ ಡಿಫ್ರೆನ್ಸ್ ಏನು ಡಿಸೈನಲ್ಲಿ ಇಲ್ಲ ಅಂತ ಅನ್ನಿಸ್ತು ನನಗೆ. ಒಂದು ರಿಯಲ್ಮಿ 6 ಕಂಪೇರ್ ಮಾಡಿದ್ರೆ ನೋಡೋಣ ಏನೆಲ್ಲ ಚೇಂಜಸ್ ಇದೆ ಅಂತ. ಇನ್ನು ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಮೊದಲದಾಗಿ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಹೌದು ನಾನು ಆಗಲಿ ಹೇಳಿದಂಗೆ ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ ಆಯಿತಾ. ಒಂದೇ ಒಂದು ಚೇಂಜಸ್ ಏನಪ್ಪ ಅಂತಂದರೆ ರಿಯಲ್ಮಿ 6 ಕಂಪೇರ್ ಮಾಡಿದ್ರೆ ಈ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಮಾಡ್ಯೂಲ್ ಆಯಿತಾ, ಈ ಕ್ಯಾಮ್ರಾ ಮಾಡ್ಯೂಲ್ ಚೇಂಜ್ ಮಾಡಿದೆ ಅಂದ್ಬಿಟ್ರೆ ಬೇರೆ ಇನ್ನೇನು ಚೇಂಜಸ್ ನನಗೆ ಕಾಣಲಿಲ್ಲ. ಫ್ರಂಟ್ ಆಗಿರ್ಬೋದು, ಈ ಒಂದು ಫ್ರೇಮ್ ಆಗಿರ್ಬೋದು, ಪ್ರತಿಯೊಂದು ಸಹ ರಿಯಲ್ಮಿ 6 ರೀತಿಯಲ್ಲೇ ಕಾಣುತ್ತೆ ನಿಮಗೆ. ಇನ್ನು ಈ ಒಂದು ಫೋನ್ನ ಮುಂದಕ್ಕೆ ಬಂತು ಅಂದರೆ ಗಮನಿಸ್ತಾ ಇದ್ದಾರೆ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಒಂದು ಪಂಚೋಲ್ ಕ್ಯಾಮ್ರಾ ಇದೆ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆ ಇರುವಂಥದ್ದು. ಬಾಟಮ್ ಒಂದು ಸ್ವಲ್ಪ ಬೆಸಲ್ ಜಾಸ್ತಿ ಅಂತ ಅನ್ನಿಸ್ತು. ಈ ಒಂದು ಫ್ರಂಟ್ ಇರುವಂಥ ಗ್ಲಾಸ್ ಏನಿದೆ, ಇದೊಂದು ಗೊರಿಲ್ಲಾ ಗ್ಲಾಸ್ 3 ಇಂದ ಪ್ರೊಟೆಕ್ಟ್ ಆಗಿರುವಂಥದ್ದು. ಒಂದು ಒಳ್ಳೆ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲುಕ್ ನಿಮಗೆ ಫ್ರಂಟಲ್ಲಿ ಈ ರೀತಿ ಕಾಣುತ್ತೆ. ಇನ್ನು ಹಿಂದಕ್ಕೆ ಬಂತು ಅಂದರೆ ಗಮನಿಸ್ತಾ ಇದೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಆಗಿರುವಂಥದ್ದು. ಒಂದು ಗ್ರೇಡಿಯಂಟ್ ಲುಕ್ ನಿಮಗೆ ಹಿಂದ್ಗಡೆ ಸಿಗುತ್ತೆ. ಕ್ವಾಡ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಒಂದು ಸಿಂಗಲ್ LED ಫ್ಲಾಶ್ ಇದೆ. ನಿಮ್ಗೆ ನೋಡ್ತಾ ಇದ್ದಾರೆ ಯಾವುದೇ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ಗೊತ್ತಾಗ್ತಿದೆ ನಮಗೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಅಂತ ಗಮನಿಸ್ತಾ ಇದ್ದಾರೆ. ನಾನು ಹೇಳಿದಂಗೆ ಇದೊಂದು ಪ್ಲಾಸ್ಟಿಕ್ ಫ್ರೇಮ್ ಆಯಿತಾ, ಮೆಟಾಲಿಕ್ ಫ್ರೇಮ್ ಅಲ್ಲ. ನೀಡಬೇಕಿತ್ತು ಮೆಟಾಲಿಕ್ ಫ್ರೇಮ್ನ ಅಂತ ಅನಿಸುತ್ತೆ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಇರುವಂಥದ್ದು ಮತ್ತು 3.5mm ಹೆಡ್ಫೋನ್ ಜಾಕ್ ಇದೆ. ಒಂದು ಒಳ್ಳೆಯ ವಿಷಯ. ಜೊತೆಗೆ ಈ ಒಂದು ಫೋನಲ್ಲಿ ನಿಮಗೆ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ಸ್ ಆಗಿರುವಂಥದ್ದು ಇನ್ನೊಂದು ಒಳ್ಳೆಯ ವಿಷಯ ಅಂತ ನನಗೆ ಅನ್ನಿಸ್ತು. ಓವರಾಲ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಡಿಸೆಂಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಒಂದು ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ. ಮೇಜರ್ ಡಿಫ್ರೆನ್ಸ್ ಏನಿಲ್ಲ 6 ಕಂಪೇರ್ ಮಾಡಿದ್ರೆ. ಸೊ ಡಿಸೈನ್ ಬಿಲ್ಡ್ ಕ್ವಾಲಿಟಿ ನನಗೆ ಓಕೆ ಅಂತ ಅನ್ಕೋತೀನಿ. ಇನ್ನು ಈ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ 6.5 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಜೊತೆಗೆ ಈ ಒಂದು ಫೋನಿಂದ ಇದು 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಆಗಿರುವಂಥದ್ದು. ಸಿಮಿಲರ್ ಸೇಮ್ ರಿಯಲ್ಮಿ 6 ರೀತಿಯಲ್ಲೇ. ಸೊ ಡಿಸ್ಪ್ಲೇ ಕ್ಲಾರಿಟಿ ಅಂತೂ ಕ್ರೇಜಿ ಆಗಿದೆ, ತುಂಬ ಚೆನ್ನಾಗಿದೆ. ಅದು ರಿಯಲ್ಮಿ 6 ಡಿಸ್ಪ್ಲೇಗಿಂತ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ. ಸೊ ತುಂಬ ಒಳ್ಳೆ ಡಿಸ್ಪ್ಲೇ ಆಗಿರುವಂಥದ್ದು. ಡಿಸ್ಪ್ಲೇ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಿಸಿಲಿಗೆ ಹೋದ್ರಿ ಅದು ಸಹ ತುಂಬ ಚೆನ್ನಾಗಿ ಬ್ರೈಟಾಗಿ ಒಂದು ಫೋನ್ ಕಾಣುತ್ತೆ. ಇನ್ನೂ ಒಂದು ಫೋನ್ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟ್ ಲಾಂಚ್ ಆಗಿರುವಂಥದ್ದು. ಒಂದು 6GB ರ್ಯಾಮ್ ಮತ್ತು 64GB ಇಂಟರ್ನಲ್ ಮೆಮೊರಿ ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ. ಈ ಒಂದು ಸ್ಟೋರೇಜ್ ಏನಿದೆ ಇದು UFS 2.1ನ ಸ್ಟೋರೇಜ್ ಆಗಿರುವಂಥದ್ದು. ಈ ಒಂದು ಪ್ರೆಸೆನ್ಸ್ಗೆ ಒಂದು ಒಳ್ಳೆ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ರ್ಯಾಮ್ ಏನಿದೆ ಇದು LPDDR4ನ ರ್ಯಾಮ್ ಆಗಿರುವಂಥದ್ದು, ಡ್ಯುಯಲ್ ಚಾನಲ್ಲು. ಸೊ ಒಂದು ಒಳ್ಳೆ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಒಂದು ಫೋನಲ್ಲಿ Helio G95 ಪ್ರೊಸೆಸರ್ ಇರುವಂಥದ್ದು. ಕ್ರೇಜಿ ಪ್ರೊಸೆಸರು. G90Tಗಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದಾಗಿದೆ ಆಯಿತಾ. CPU ವೈಸು ಅಂತ ಮೇಜರ್ ಚೇಂಜಸ್ ಏನೂ ಇಲ್ಲ. ಬಟ್ GPU ವೈಸು ಅಂದರೆ ಗೇಮಿಂಗೋಸ್ಕರ ಕ್ರೇಜಿ ಆಗಿದೆ. ಗೇಮಿಂಗಿಗೆ ಅಲ್ಟಿಮೇಟ್ ಪ್ರೊಸೆಸರ್ ಆಗಿರುವಂಥದ್ದು ಆಯಿತಾ ಇದು. ಈ ಒಂದು ಪ್ರೆಸೆನ್ಸ್ಗೆ ಈ ಒಂದು Helio G95 ಸಖತ್ ಅಂದರೆ ಸಖತ್ ಪ್ರೊಸೆಸರ್ ಆಗಿದೆ. ಅವನು ಅಂಥದ್ದು ಬೆಂಚ್ ಮಾರ್ಕ್ನ ಗಮನಿಸ್ತಾ ಇದ್ದಾರೆ ಆಯಿತಾ. G90T ಕಂಪೇರ್ ಮಾಡಿದ್ರೆ ಸುಮಾರು 15,000 to 20,000 ಈ ಒಂದು ರೇಟಿಂಗು ಜಾಸ್ತಿ ಬರುತ್ತೆ ಒಂದು ಅಂಥದ್ದು ಬೆಂಚ್ ಮಾರ್ಕಲ್ಲಿ ಗಮನಿಸ್ತಾ ಇದ್ದಾರೆ. CPU ಅಂತ ಮೇಜರ್ ಚೇಂಜಸ್ ಏನೂ ಇಲ್ಲ. ಬಟ್ GPUನಲ್ಲಿ ನಿಮಗೆ 15,000 ರೇಟಿಂಗ್ ಜಾಸ್ತಿ ಬರುತ್ತೆ. ಸೊ ಗೇಮು ನೀವು ಆರಾಮಾಗಿ ಆಡ್ಕೊಬೋದು, ವಿತೌಟ್ ಲ್ಯಾಗ್ ಆಡ್ಕೊಬೋದು ಆಯಿತಾ. ಸೊ ಗೇಮಿಗೆ ಅಲ್ಟಿಮೇಟ್ ಪ್ರೊಸೆಸರ್ ಇದು. ನನಗೊಂದು ತುಂಬ ಖುಷಿ ಆಯಿತು ಈ ಒಂದು ಅಪ್ಗ್ರೇಡ್ ಮಾಡಿರುವಂಥದ್ದು. G90 ಇಂದ G95ಗೆ ಒಂದು ಒಳ್ಳೆಯ ಅಪ್ಗ್ರೇಡ್ ಇದಾಗಿದೆ ಅಂತ ನನಗನ್ನಿಸ್ತು. ಸೊ ಕ್ರೇಜಿ, ಒಂದು ಒಳ್ಳೆಯ ಒಂದು ಗೇಮಿಂಗ್ ಪ್ರೊಸೆಸರ್
ಹಾಕಿದ್ದಾರೆ ಒಂದು ಫೋನಲ್ಲಿ. ಸೊ ಅದ್ರ ಬಗ್ಗೆ ತಲೆಗೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಂದು ಪ್ರೈಸೇಂಜಿಗೆ ಆಸಮ್ ಪ್ರೊಸೆಸರ್, ಈ ಪ್ರೈಸೇಂಜಿಗೆ ಇದಕ್ಕಿಂತ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡುವಂಥ ಪ್ರೊಸೆಸರ್ 100% ಸಿಗಲ್ಲ. 16-17 ಸಾವಿರ ರೂಪಾಯಿ ಇದಕ್ಕಿಂತ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡೋ ಪ್ರೊಸೆಸರ್ ಸಿಗಲ್ಲ ಬಿಡಿ. ಓಕೆನಾ. ಇನ್ನು ಈ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ ಅಂದ್ಬಿಟ್ಟು 64 ಮೆಗಾಪಿಕ್ಸೆಲ್ ಮೈನ್ ಸೆನ್ಸರ್ ಇದಾಗಿದೆ. ಇದು ಸೋನಿ ಸೆನ್ಸರ್ ಆಯಿತಾ, ಸೋನಿ IMX682 ಸೆನ್ಸರ್ ಆಗಿರುವಂಥದ್ದು. ಈ ಒಂದು ಮೈನ್ ಸೆನ್ಸರ್ ಪ್ರೊಡ್ಯೂಸ್ ಮಾಡುವಂಥ ಫೋಟೋ ಅಲ್ಟಿಮೇಟ್ ಆಗಿದೆ, ಕ್ರೇಜಿ ಆಗಿದೆ. ಆ ಸ್ಯಾಂಪಲ್ಸ್ಗಳನ್ನ ನೋಡ್ಬಿಟ್ಟು ನೀವೇ ಜಡ್ಜ್ ಮಾಡ್ಬೋದು. ಸೂಪರ್ ಆಗಿದೆ ಆಯಿತು. ನನಗೊಂದು ತುಂಬ ಇಷ್ಟ ಆಯಿತು. ಲೋ ಲೈಟಲ್ಲಿ ಆಗಿರ್ಬೋದು, ಡೇ ಲೈಟ್ ಆಗಿರ್ಬೋದು, ತುಂಬ ಒಳ್ಳೆಯ ಫೋಟೋವನ್ನು, ಒಂದು ಕ್ರಿಸ್ಪ್ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದು ತುಂಬ ಇಷ್ಟ ಆಯಿತು ನನಗೆ. ಆ ಸ್ಯಾಂಪಲ್ಸ್ಗಳನ್ನ ನೀವೇ ನೋಡ್ತಾ ಇದ್ದೀರಾ. ಇನ್ನೊಂದು 8 ಮೆಗಾಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು ಆಯಿತಾ. ಈ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ತುಂಬ ವೈಡ್ ಆಗಿದೆ. ಆದರೆ ನನಗೆ ಆ ಫೋಟೋ ಕ್ಲಾರಿಟಿ ನನಗೇನು ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ವೈಡ್ ಆಗೋದು ತೆಗೆಯುತ್ತೆ, ಬಟ್ ಕ್ಲಾರಿಟಿ ಅಂತ ಅಂತೀನಿ ಆಯಿತಾ. ಇದರ ನಂತರ ಇನ್ನೊಂದು 2 ಮೆಗಾಪಿಕ್ಸೆಲ್ನಿಂದು ಮ್ಯಾಕ್ರೋ ಲೆನ್ಸ್ ಇದೆ. ಮ್ಯಾಕ್ರೋ ಲೆನ್ಸ್ ಕೂಡ ಅಷ್ಟೇ ಆಯಿತಾ, ಅಷ್ಟೊಂದು ಮ್ಯಾಕ್ರೋ ಅಂತ ಅನ್ನಿಸ್ಲಿಲ್ಲ ನನಗೆ ಕಂಪ್ಯಾರಿಟಿವ್ಲಿ, ಬೇರೆದು ಕಂಪೇರ್ ಮಾಡಿದ್ರೆ. ಈ ಪ್ರೈಸೇಜಿಗೆ ಓಕೆ ಆಯಿತಾ. ಮ್ಯಾಕ್ರೋ ಲೆನ್ಸ್ ಅದ್ರ ಕೆಲಸ ಮಾಡುತ್ತೆ, ಬಟ್ ಅಷ್ಟೊಂದು ಮ್ಯಾಕ್ರೋ ಫುಲ್ ಮ್ಯಾಕ್ರೋ ಫೋಟೋಗ್ರಫಿ ಮಾಡುತ್ತೆ ಅಂತ ಅನಿಸ್ಲಿಲ್ಲ ನನಗೆ. ಇನ್ನೊಂದು 2 ಮೆಗಾಪಿಕ್ಸೆಲ್ನಿಂದು ಡೆಪ್ತ್ ಸೆನ್ಸರ್ ಇದೆ ಬ್ಯಾಕ್ಗ್ರೌಂಡ್ ಬರ್ ಮಾಡೋದಕ್ಕೆ. ಇದು ಮಾಮೂಲಿ ಎಲ್ಲ ಫೋನಲ್ಲೂ ಇರುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು ನನಗಂತೂ ತುಂಬ ಇಷ್ಟ ಆಯಿತು. ಈ ಒಂದು ಫೋನ್ ಇರುವಂಥ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಸೂಪರ್ ಆಗಿದೆ. ಇವ್ರಿಗೆ ಎಂಥ ಕ್ಲಾರಿಟಿ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ, ಬ್ಯಾಕ್ ಕ್ಯಾಮ್ರಲ್ಲಿ ತೆಗೆದಿರೋ ರೀತಿ ಫ್ರಂಟ್ ಕ್ಯಾಮ್ರಾ ಶೂಟ್ ಮಾಡುತ್ತೆ ಆಯಿತಾ. ಸೊ ಗಮನಿಸ್ತಾ ಇದ್ರೆ ಒಂದು ಫೋಟೋ ಸ್ಯಾಂಪಲ್ಸ್ನ. ಕ್ಯಾಮ್ರಾ ನಂಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ರೇರಲ್ಲಿ ಮೈನ್ ಸೆನ್ಸರ್ ಅಲ್ಟಿಮೇಟ್ ಆಗಿದೆ, ಅಲ್ಟ್ರಾ ವೈಡ್ ಓಕೆ, ಮತ್ತು ಮ್ಯಾಕ್ರೋನು ಓಕೆ, ಫ್ರಂಟ್ ಕ್ಯಾಮ್ರಾನು ಸೂಪರ್ ಆಗಿದೆ. ಸೊ ಕ್ಯಾಮ್ರಾದಲ್ಲಿ ಸೂಪರ್, ಓವರಾಲ್ ಕ್ಯಾಮ್ರಾ ಕ್ವಾಲಿಟಿ ನನಗೇನೋ ಸೂಪರ್ ಅಂತ ಅನ್ನಿಸ್ತು. ಇನ್ನೊಂದು ಫೋನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ತುಂಬ ಫಾಸ್ಟ್ ಆಗಿದೆ, ಹೆವಿ ಫಾಸ್ಟ್ ಆಗಿದೆ. ಗಮನಿಸ್ತಾ ಇದ್ರೆ ಅದನ್ನ ನೀವು ಆಯಿತಾ. ಇನ್ನು ಫೇಸ್ ಅನ್ಲಾಕ್ ಇರುವಂಥದ್ದು, ಇದು ಕೂಡ ತುಂಬ ಫಾಸ್ಟ್ ಆಗಿದೆ. ಸೊ ಸೆಕ್ಯೂರಿಟಿಯಲ್ಲಿ ಸೂಪರ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆ ವಿಷಯದಲ್ಲಿ ಇಷ್ಟಪಡ್ತೀನಿ. ಜೊತೆಗೆ ಬಾಕ್ಸ್ ಒಳಗೆ 30 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ, ಅದು ಕೂಡ ಇನ್ನೊಂದು ಒಳ್ಳೆ ವಿಷಯ. ಈ ಒಂದು ಫೋನನ್ನು ಫುಲ್ ಚಾರ್ಜ್ ಮಾಡೋದಕ್ಕೆ 65 ನಿಮಿಷಗಳ ಕಾಲ ತಗೊಳುತ್ತೆ. 65 ನಿಮಿಷದಲ್ಲಿ ಫುಲ್ ಚಾರ್ಜ್ ಮಾಡೋಕ್ಕೆ ಒಳ್ಳೆಯದೇ ಅಂತಾರೆ. 65 ನಿಮಿಷ ಅಂತಂದರೆ ನಾಟ್ ಬ್ಯಾಡ್ ನನಗೆ ಅನ್ನಿಸ್ದಂಗೆ ಆಯಿತಾ. ಸೊ ಇದರಲ್ಲೂ ಕೂಡ ಒಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಈ ಒಂದು ಫೋನಿಗಿರುವಂಥದ್ದು. ಇನ್ನು ಈ ಒಂದು ಫೋನಲ್ಲಿ ಒಂದು ಮೋನೋ ಸ್ಪೀಕರ್, ಸಿಂಗಲ್ ಸ್ಪೀಕರ್ ಬಾಟಮ್ ಫೈರಿಂಗ್ ಇರುವಂಥದ್ದು ತುಂಬ ಜೋರಾಗಿ ಕೇಳುತ್ತೆ. ಅದು ನನಗೇನೋ ಓಕೆ ಅನ್ನಿಸ್ತು. ನನಗೆ ಅಷ್ಟೊಂದು ಈ ಒಂದು ಪ್ರೆಸೆನ್ಸಿಗೆ ನಾವು ಸ್ಟೀರಿಯೋ ಸ್ಪೀಕರ್ ಎಕ್ಸೆಪ್ಟ್ ಮಾಡೋದಕ್ಕಾಗಲ್ಲ ಆಯಿತಾ. ಸೊ ಮೋನೋ ಸ್ಪೀಕರ್ ಚೆನ್ನಾಗಿದೆ, ಪರವಾಗಿಲ್ಲ. ಇನ್ನು ಹೀಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ಲಿಲ್ಲ ಆಯಿತಾ. ನಾನು ಗೇಮ್ ಮಾಡ್ಬೇಕಾದ್ರೆ ನನಗೆ ಅಂಥ ಹೀಟ್ ಆಗುತ್ತೆ ಅಂತ ಅನಿಸ್ಲಿಲ್ಲ. ಬೆಂಚ್ ಮಾರ್ಕ್ ಮಾಡಬೇಕಾದ್ರು ಅಷ್ಟೊಂದು ಹೀಟ್ ಆಗುತ್ತೆ ಅಂತ ಅನಿಸಿಲ್ಲ. ಏನಕ್ಕೆ ಅಂದರೆ ಇದರಲ್ಲಿ ಕಾರ್ಬನ್ ಫೈಬರ್ ಕೂಲಿಂಗ್ ಇದೆಯಂತೆ ಒಳಗಡೆ. ಸೊ ಒಳ್ಳೆ ವಿಷಯ, ಒಂದೇನೋ ಕಾರ್ಬನ್ ಫೈಬರ್ ಕೂಲಿಂಗ್ ಅಂತೇನೋ ಹಾಕಿದ್ದಾರೆ. ಸೊ ಹೀಟ್ ಆಗುತ್ತೆ ಅಂತ ಅನಿಸ್ಲಿಲ್ಲ. ಸೊ ಇದಿಷ್ಟೇ ಒಂದು ಫೋನ್ನ ಮೈನ್ ಫೀಚರ್ಸ್ ಆಯಿತಾ. ಸೊ ನೀವು ಹಾಗಾದರೆ ಕೇಳ್ಬೋದು, ಈ ಒಂದು ಫೋನನ್ನು ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ 16,000ಕ್ಕೆ 17,000ಕ್ಕೆ ಒಂದು ಫೋನ್ ಲಾಂಚ್ ಆಯಿತು ಅಂತಂದರೆ, ಹೌದು, ಆರಾಮಾಗಿ ಒಂದು ಫೋನ್ನ ನೀವು ಕನ್ಸಿಡರ್ ಮಾಡ್ಕೊಬೋದು. ರಿಯಲ್ಮಿ 6ಗೆ ಮತ್ತು ಇದು ಕಂಪೇರ್ ಮಾಡಿದ್ರೆ ಮೇಜರ್ ಚೇಂಜಸ್ ಏನೂ ಇಲ್ಲ. ಒಂದೇ ಒಂದು ಚೇಂಜಸ್ ಏನಪ್ಪ ಅಂತಂದ್ರೆ, ಆಗಲೇ ಕ್ಯಾಮ್ರಾ ಮಾಡ್ಯೂಲು ಮತ್ತು ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಆಯಿತಾ. ಅದನ್ನು ಬಿಟ್ಟರೆ ಬೇರೆ ಮೇಜರ್ ಚೇಂಜಸ್ ಏನೂ ಇಲ್ಲ. ಇದು ರಿಯಲ್ಮಿ 6 ನಮಗೆ 15,000 ರೇಂಜಲ್ಲಿದೆ ಆಯಿತಾ, 15,000 ರೇಂಜಲ್ಲಿದೆ. ಸೊ ನನಗನ್ನಿಸ್ದಂಗೆ ಈ ಒಂದು ಫೋನ್ 16,000 ರೂಪಾಯಿಗೆ ಲಾಂಚ್ ಆಗ್ಬೋದು ಅಂತ ನನಗನ್ಸುತ್ತೆ. ಸ್ವಲ್ಪ ಅಪ್ಗ್ರೇಡ್ ಮಾಡಿರೋದ್ರಿಂದ 16 ಅಥವಾ 17 ಒಳಗೆ ಲಾಂಚ್ ಆಗ್ಬೋದು ಅಂತ ನನಗನ್ಸುತ್ತೆ. ಸೊ ಆ ಪ್ರೈಸನ್ಗೆ ಓಕೆ, ಒಂದು ಒಳ್ಳೆಯ ಫೋನ್ ಆಗಿರುವಂಥದ್ದು. ಒಂದು ವೇಳೆ ನನಗೆ ಶಾಕ್ ಮಾಡಿಬಿಟ್ಟು ಇನ್ನೂ ಕಡಿಮೆಗೆ ಲಾಂಚ್ ಮಾಡಿದ್ರೆ ಇನ್ನೂ ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯೋಚನೆ ಮಾಡಿ ನೋಡಿ, ನೀವು ಒಳ್ಳೆ ಗೇಮರ್ನ ನೀವು ಅಂತ ಅಂದರೆ, ನೀವು ಹೆವಿ ಗೇಮ್ ಮಾಡ್ತೀನಿ ನಾನು ಅಂತ ಅಂದರೆ, ಒಂದು ಒಳ್ಳೆ ಪ್ರೊಸೆಸರ್ ಬೇಕು ನನಗೆ ಅದಕ್ಕೆ ಅಂದರೆ ಈ ಒಂದು ಫೋನ್ ಚೂಸ್ ಮಾಡ್ಬೋದು. ಅಥವಾ ಬೇಕಾದ್ರೆ ನೀವು ರಿಯಲ್ಮಿ 6 ರಿಯಲ್ಮಿ 6i ಬೇಕಾದ್ರೆ ಹೋಗ್ಬೋದು. 6i ಇನ್ನೂ ಕಡಿಮೆಗೆ ಸಿಗುತ್ತೆ ನಿಮಗೆ, 13,000ಕ್ಕೆ ಸಿಗುತ್ತೆ, 12-13ಕ್ಕೆ. ಸೊ ಯೋಚನೆ ಮಾಡಿ ನೋಡಿ, ನಿಮಗೆ ಇದರ ಅವಶ್ಯಕತೆ ಇದೆ ಅಂತ ಅಂದರೆ ತೊಗೊಬೋದು. ಸೊ ಒಂದು ಒಳ್ಳೆಯ ಓವರಾಲ್ ಆಲ್ರೌಂಡರ್ ಫೋನ್ ಇದಾಗಿರುವಂಥದ್ದು ಆಯಿತಾ. 16,000ಕ್ಕೆ ನನಗೆ ಅನಿಸ್ತಂಗೆ ಆರಾಮಾಗಿ ಕೊಡ್ಬೋದು ಈ ಒಂದು ಫೋನು. ಕಾದು ನೋಡೋಣ ಎಷ್ಟು ಲಾಂಚ್ ಆಗುತ್ತೆ ಅಂತ. ಸೊ ಇದಿಷ್ಟು ಒಂದು ಫೋನ್ನ ರಿವ್ಯೂ, ಹಾನೆಸ್ಟ್ ರಿವ್ಯೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ. ನಿಮಗೆ ಈ ಒಂದು ಫೋನ್ ಎಷ್ಟು ಲಾಂಚ್ ಆಗಬೇಕಿತ್ತು, ಎಷ್ಟು ಲಾಂಚ್ ಆಗುತ್ತೆ ಅದನ್ನು ಕೂಡ ಕಾಮೆಂಟ್ ಮಾಡಿ. ನಾನು ನೋಡ್ತೀನಿ ಕಾಮೆಂಟನ್ನು. ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.